ಕಟ್ಟಿಸಿಕೊಟ್ಟು ಅಲ್ಲಿ ಅವರ ದವಸ ಧಾನ್ಯಗಳನ್ನು ಸಂಗ್ರಹ ಮಾಡಿಟ್ಟು ಅಲ್ಲಿ ಮಾರ್ಕೆಟ್ ಮಾಡುವಂಥ ಒಂದು ಹೊಸ ಒಂದು ಏನಾದರೂ ಸಾಹಸ ಆಗಲಿ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಅನ್ನುವಂಥ ಮಾತನ್ನು ನೆನ್ನೆ ಹೇಳ್ತಾ ಇದ್ವಿ. ಆದರೆ ಇಲ್ಲಿ ದುಡ್ಡು ಹಂಚಿ ಅಥವಾ ಮತ್ತೇನು ಮಾಡಿ ಗುಂಡಾಗಿರಿ ಮಾಡಿ ಬೆದರಿಸಿ ಇಲ್ಲಿ ನಾವು ಈ PKPS ಸದಸ್ಯರಿಂದ ಮತ ತಗೊಂಡು ಈ DCC ಬ್ಯಾಂಕಿನ ಒಂದು ಕೇಂದ್ರ ಹಿಡ್ಕೊಂಡ್ರೆ ಇವರಿಂದ ನಾಳೆ ನಮ್ಮ DCC ಬ್ಯಾಂಕ್ ಲಾಭ ಬೆಳೆದಿದ್ದ ಅಂತ ಪ್ರಶ್ನೆಗಳು ಹುಟ್ಟಾಕಿದ್ವು. ಅನೇಕರ ಪ್ರಜಾವಂತರು ಮಾತಾಡ್ತಾ ಇದ್ದರು ನಮ್ಮ ಜೊತೆಗೆ. ಆದರೆ ಅವ್ರು ಯಾರೂ ಸ್ಟೇಜ್ ಮೇಲೆ ಬರ್ತಾಯಿಲ್ಲ, ಬಂದು ಮಾತಾಡ್ತಾ ಇಲ್ಲ. ಇದು ನೋವಿನ ವಿಷಯ. ಎಷ್ಟು ಭಯ ಪಡ್ತಾರೋ ಗೊತ್ತಿಲ್ಲ, ಯಾರು ಭಯ ಪಡ್ತಾರೋ ಏನೋ ಗೊತ್ತಿಲ್ಲ, ಹೀಗಾಗಿ ಬರ್ತಾಯಿಲ್ಲ. ಆದರೆ ಮನದಾಳದ ಮಾತುಗಳು ನಮ್ಮ ಜೊತೆಗೆ ಮಾತಾಡಿದ್ದು ಸಾಕಟ್ಟದಾರ. ಈ ಸಂದರ್ಭದಲ್ಲಿ ಈ ಒಂದು ವಿಷಯವನ್ನು ಇಟ್ಕೊಳ್ಳೋಣ. ಭ್ರಷ್ಟರಿಂದ ಸಹಕಾರ ಸಂಘಗಳ ಬೆಳವಣಿಗೆ ಅಸಾಧ್ಯ ಅನ್ನುವಂಥ ಮಾತು ಹೇಳುವ ಮೂಲಕ ನಮ್ಮ ಲಕ್ಷ್ಮಣ್ ಸವದಿ ಅವರು ಎಂಟ್ರಿ ಹೊಡೆದಿದ್ದಾರೆ ಇದರಲ್ಲೇ ಅಂತೇಳಿ. ಅಂದ್ರೆ ಏನದಪ್ಪ ಮೂಗು ಹಿಡಿದ್ರೆ ಏನಪ್ಪ ಬಾಯಿ ತೆರಿತಿದೆ ಅನ್ನುವಂಥದ್ದು ಈ ವಿಷಯ ತೆಗೆದುಕೊಂಡು ಬಂದರೆ ಇದರಲ್ಲಿ ಎಷ್ಟು ಮಟ್ಟಿಗೆ ಅವ್ರು ಯಶಸ್ವಿ ಆಗ್ತಾರೆ, ಎಲ್ಲರೂ ಒಪ್ಸೋರು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದು ಎರಡನೇದ್ದು. ಆದರೆ ಇಲ್ಲಿ ಇರುತ್ತಿರುವಂಥ ಏನು ನಿರ್ದೇಶಕರಿದ್ದಾರಲ್ಲ, ನಾಳೆ DCC ಬ್ಯಾಂಕ್ ಮತ ಹಾಕಕ್ಕೆ ಬರ್ತಾರಲ್ಲ, ಅವರೆಲ್ಲರೂ ಪ್ರಜ್ಞಾವಂತರು, ಇದರಲ್ಲಂತೂ ಎಲ್ಲ ಮಾತಿಲ್ಲ. ಅವ್ರು ಎಷ್ಟೋ ನೀವು ಬಚ್ಚಿಟ್ರು, ಮತ್ತೇನೋ ಮಾಡಿದರು, ಏನೋ ಅಂದರು ಸಹಿತ ಅವ್ರು ಸ್ವಯಂ ಚಿಂತನೆ ಅವ್ರಲ್ಲದ ವಿಚಾರಗಳಿದಾವೆ. ಯಾಕಂದ್ರೆ ಒಂದು PKPSನಿಂದ 7 ಮತಗಳನ್ನು ತೊಗೊಳ್ಳೋದಪ್ಪ ಅಂದ್ರೆ ಹುಡುಗಾಟದ ಕೆಲಸ ಅಲ್ಲ. ಯಾರೋ ಒತ್ತಡ ಇರಲಿ, ಏನೋ ಮಾಡಲಿ, ಆ ಮಾತು ಬೇರೆ. ಆದರೆ ಸ್ವಯಂ ಬುದ್ಧಿ ಅವರಲ್ಲಿ ಇರ್ತದೆ. ನಾ ಮಾಡಲಿಕ್ಕೆ ಸರಿಯೋ ತಪ್ಪೋ, ನಾಳೆ ಇದು ಸಂಸ್ಥೆ ಉಳಿದಿದ್ದೋ ಇಲ್ಲೋ, ಇವರು ನಾಳೆ ಸಪೋಸ್ ಏನೋ ಅವ್ರ ಕೈಯಲ್ಲಿ ಅವ್ರು ಹೇಳಿದಂಥ ಕೆಲಸಗಳು ಮಾಡುವಂಥ ಪ್ರಸಂಗ ಬರ್ತದೆ, ಈ ಸಂಸ್ಥೆ ಉಳಿದಿದ್ದೋ ಇಲ್ಲೋ ಅನ್ನೋ ಚಿಂತನೆ ಅವರಲ್ಲಿ ಇರ್ತದೆ. ಹೀಗಾಗಿ ಎಷ್ಟೋ ಹಿಡಿದಿರೋದಾಗಲಿ, ಎಷ್ಟೋ ದುಡ್ಡು ಹಂಚೋದಾಗಲಿ, ಅಥವಾ ಗುಂಡಾಗಿರಿ ಮಾಡೋದಾಗಲಿ, ಬೆದರಿಕೆ ಹಾಕೋದಾಗಲಿ, ಇವೆಲ್ಲ ನಡೆದಿದ್ರೂ ಸಹ ಅದನ್ನು ಮೀರಿ ನಿಲ್ಲುವಂಥ ವ್ಯಕ್ತಿತ್ವ ಮಾತ್ರ ಅವ್ರಲ್ಲಿ ಇದ್ದೇ ಇರ್ತದೆ. ಆದರೆ ಅವ್ರು ಸ್ವಂತ ವಿಚಾರ ಮಾಡಬೇಕು ಕಷ್ಟ. ಆ ದಿಶೆಯಲ್ಲಿ ಲಕ್ಷ್ಮಣ ಸವದಿ ಅಂತವರ ಮಾತುಗಳು ಒಂದಿಷ್ಟು ಬಲ ಕೊಡ್ತಾವೆ ಅವ್ರಿಗೆ. ಹೌದು, ಒಬ್ಬರು ಇದ್ದಾರೆ ನಮ್ಮ ಜೊತೆಗೆ ಅನ್ನುವಂಥ ಮಾತುಗಳನ್ನು. ಹೀಗಾಗಿ ಇದು ಇವತ್ತು ಒಂದು ಸಮತೋಲನ ಮಟ್ಟಕ್ಕೆ ಬಂದಿರ್ತಂಗೆ ಆಗ್ಯದ. ಈಗ ಯಾರು 12 ಪಡಿತಾರೆ ಅಥವಾ ಯಾರು 9 ಪಡಿತಾರೆ, ಏನು ಮಾಡ್ತಾರೆ ಅನ್ನೋದ್ರೆ ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಕ್ಲಿಯರ್ ಆಗ್ತಾ ಹೋಗುವಂಥ ವಿಷಯ ಅದ. ಹಾಗೂ ಈಗ ಒಟ್ಟಿನಲ್ಲ ಎಂಟ್ರಿ ಹೊಡೆದಾರ ಲಕ್ಷ್ಮಣ ಸವದಿಯವರು.